ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಆರೋಪಿ ನಟ ದರ್ಶನ್ ಜೈಲು ಸೇರಿ ಇವತ್ತಿಗೆ 25ನೇ ದಿನ. 25 ದಿನಗಳ ಕಾಲದಲ್ಲಿ ದರ್ಶನ್ ಜೈಲು ಒಳಗಡೆ ಈಗ ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಕುತೂಹಲ ಅವರ ಅಭಿಮಾನಿಗಳಲ್ಲಿ ಸಹಜವಾಗಿ. ಯೋಗ ಧ್ಯಾನದ ಮೊರೆ ಹೋಗಿದ್ದಾರೆ ನಟ ದರ್ಶನ್ ಅವರು. ಪರಪ್ಪನ ಅಗ್ರಹಾರ ಪಂಜರದಲ್ಲಿ ಕಾಟೇರ ಈಗ ಧ್ಯಾನಾಸಕ್ತರಾಗ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ಧ್ಯಾನ ಮಾಡ್ತಾರೆ, ಯೋಗಾಭ್ಯಾಸವನ್ನ ದರ್ಶನ್ ಮಾಡ್ತಾ ಇದ್ದಾರೆ. ಕವಿ ಲೇಖಕರ ಪುಸ್ತಕವನ್ನ ದರ್ಶನ್ ಓದುತ್ತಿದ್ದಾರೆ. ಪುಸ್ತಕಗಳ ಮೊರೆ ಹೋಗಿದ್ದಾರೆ ನಟ ದರ್ಶನ್ ಅವರು. ಅನೇಕ ರೀತಿಯ ಪುಸ್ತಕಗಳನ್ನ, ಬೇಂದ್ರೆ ಅವರ ಕವನ ಸಂಕಲನಗಳು, ಕುವೆಂಪು ಅವರ ಪುಸ್ತಕಗಳು, ಹೀಗೆ ಕಾದಂಬರಿ ಹಲವು ಪುಸ್ತಕಗಳನ್ನ ಓದುವಂತಹ ಕೆಲಸವನ್ನ ಈಗ ದರ್ಶನ್ ಅವರು ಮಾಡ್ತಾ ಇದ್ದಾರಂತೆ. ಯೋಗ ಧ್ಯಾನ ಪುಸ್ತಕ ಇವುಗಳ ಮೊರೆ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಕುಟುಂಬಸ್ಥರ ಜೊತೆಗೆ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟದ ಚರ್ಚೆಯನ್ನು ಕೂಡ ಈಗಾಗಲೇ ದರ್ಶನ್ ನಡೆಸಿದ್ದಾರೆ. ಅವರ ಕುಟುಂಬಸ್ಥರ ಬಂದು ಭೇಟಿ ಆಗ್ತಾ ಇರೋದಕ್ಕೆ ಒಂದು ರೀತಿಯ ಸಮಾಧಾನ ದರ್ಶನ್ ಅಲ್ಲಿ ಮನೆ ಮಾಡಿದೆ. ಈಗಾಗಲೇ ನಟ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಮಗ, ಹಾಗೇನೆ ದರ್ಶನ್ ಅವರ ಸಹೋದರ ವಾರದಲ್ಲಿ 2 ವಿಸಿಟ್ನಲ್ಲಿ 1 ವಿಸಿಟ್ ಅವರು ಬಂದು ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಅವ್ರ ಜೊತೆಗೆ ಮಾತಾಡಿದ್ರೆ ಇವರಿಗೆ ಒಂದು ರೀತಿ ಸಮಾಧಾನ. ಇನ್ನುಳಿದ ಟೈಮ್ನಲ್ಲಿ ಯೋಗಾಭ್ಯಾಸ, ಧ್ಯಾನ, ಪುಸ್ತಕಗಳನ್ನು ಓದೋದು, ಈ ರೀತಿ ದಿನವೂ ಕೂಡ ಇವರ ದಿನಚರಿ ಇದೆ ಅಂತ. ಇವತ್ತು ಕುಟುಂಬಸ್ಥರು ಭೇಟಿ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ವಾರದ ಮೊದಲ ದಿನ ಸೋಮವಾರ, ಈಗ 2 ವಿಸಿಟ್ ಇರುತ್ತೆ. ಸೊ ಮತ್ತೆ ಇವತ್ತು ಕುಟುಂಬಸ್ಥರು ಭೇಟಿ ಆಗ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಕುಟುಂಬಸ್ಥರ ಜೊತೆಗೆ ಬೇಲ್ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಈಗಾಗಲೇ ನಿರ್ಧಾರ ಮಾಡಿದಾರಂತೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ, ಪತಿಯ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸ್ತಾ ಇದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಆಚೆ ಕರ್ಕೊಂಡು ಬರಬೇಕು ಅಂತ ಎಲ್ಲ ರೀತಿಯ ಕಾನೂನು ಹೋರಾಟದ ಬಗ್ಗೆ ಸಿದ್ಧತೆಗಳಾಗ್ತಾ ಇದೆ. ಮನೆಯವರು ಭೇಟಿಗೆ ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ದರ್ಶನ್. ಯಾಕಂದರೆ ಕಳೆದ ಸಾರಿಯೂ ಕೂಡ ಪ್ರತಿ ವಾರದ ಸೋಮವಾರ ಅಥವಾ ಮಂಗಳವಾರದಷ್ಟೊತ್ತಿಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಆಗಿ ಚರ್ಚೆ ಮಾಡಿ ಹೊರಟಿರ್ತಾರೆ. ಮತ್ತೊಂದು ಕಡೆ ನಟ ದರ್ಶನ್ ಅವರ ಪ್ರೇಯಸಿ ಅಂತ ಕರೆಸ್ಕೊಳ್ಳೋ ಪವಿತ್ರ ಗೌಡ ಕುಟುಂಬಸ್ಥರು ಕೂಡ ಜೈಲಿಗೆ ಬಂದು ಮಗಳನ್ನ ಭೇಟಿಯಾಗಿದ್ದಾರೆ. ಪವಿತ್ರ ಗೌಡ ಭೇಟಿಗೆ ಕುಟುಂಬಸ್ಥರು ಜೈಲಿಗೆ ಬಂದಿದ್ದಾರೆ. ಪವಿತ್ರ ಗೌಡ ತಾಯಿ ಶೋಭಾ, ಅವರ ತಂದೆ ಪುಟ್ಟಣ್ಣ ಜೊತೆಗೆ ಪುತ್ರಿ ಮಾತುಕತೆಯನ್ನ ನಡೆಸಿದಾರಂತೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಹಣ್ಣು ತಿಂಡಿಯನ್ನ ತಂದಿದ್ದಾರೆ ಅವರ ತಂದೆ ತಾಯಿ. ಮಹಿಳಾ ಬ್ಯಾರೆಕ್ನಲ್ಲಿ ದಾಸನ ಪ್ರೇಯಸಿ ಪವಿತ್ರ, ಇವರ ಭೇಟಿಗೆ ಪೋಷಕರು ಆಗಮಿಸಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಪವಿತ್ರ ಗೌಡ ತಂದೆ ತಾಯಿ ಪರಪ್ಪನ ಅಗ್ರಹಾರಕ್ಕೆ ಇವತ್ತು ಆಗಮಿಸಿರೋದು. ಪವಿತ್ರ ಗೌಡ ಭೇಟಿಗೆ ಬಂದಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಪರಪ್ಪನ ಅಗ್ರಹಾರಕ್ಕೆ ಬರ್ತಾ ಇದ್ದಂತೆ ಅಲ್ಲಿ ಎಂಟ್ರಿ ಮಾಡಿಸ್ಬೇಕು, 3 ಕಡೆ ತಪಾಸಣೆ ಆಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದಾನೇ ಗಮನಿಸ್ತಾ ಇದ್ದೀವಿ. ನವೀನ್, ಸೋಮವಾರ ಇವತ್ತು ದರ್ಶನ್ ಮನೆಯವರು ಕೂಡ ಇವತ್ತು ಭೇಟಿಗೆ ಆಗಮಿಸಬಹುದು ಅನ್ನುವಂತಹ ನಿರೀಕ್ಷೆ ಒಂದು ಕಡೆ ಆದರೆ, ವಾರದ ಮೊದಲ ದಿನ ಸೋಮವಾರ, ಪ್ರತಿ ವಾರವೂ ಸೋಮವಾರದಂತೆ ಪವಿತ್ರ ಗೌಡ ಕುಟುಂಬಸ್ಥರು ನಿರಂತರವಾಗಿ ಮಗಳ ಭೇಟಿಗೆ ಆಗಮಿಸ್ತಾ ಇದ್ದಾರೆ. ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಪರಪ್ಪನ ಅಗ್ರಹಾರದಲ್ಲಿ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಪರಪ್ಪನ ಅಗ್ರಹಾರ ಜೈಲು ಸೇರಿ ದಾಸನಿಗೆ ಇವತ್ತಿಗೆ 25 ದಿನ. ಇವತ್ತು ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿನ ಬಳಿ ಬಂದು ಅವ್ರನ್ನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಇದುವರೆಗೂ ಕೂಡ ಜೈಲಿನ ಬಳಿ ಅವರು ಬಂದಿಲ್ಲ. ಆದ್ರೆ ಜೈಲಧಿಕಾರಿಗಳಿಗೂ ಇನ್ನೂ ಕೂಡ ಮನವಿ ಮಾಡಿಲ್ಲ ಅಂತಂದ್ರೆ ಭೇಟಿಗೆ ಮನವಿಯನ್ನ ವಿಜಯಲಕ್ಷ್ಮಿ ಇನ್ನೂ ಕೂಡ ಕೇಳಿಲ್ಲ ಅನ್ನೋ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಜೊತೆಗೆ ಇದರ ನಡುವೆ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಏನಿದ್ದಾಳೆ, ಇವಳ ಮನೆಯವರು ಪ್ರತಿ ಸೋಮವಾರವೂ ಕೂಡ
ಮಿಸ್ ಆಗಿದೆ ಅಂತಂದ್ರೆ ಜೈಲಿಗೆ ಯಾವಾಗ ಪವಿತ್ರ ಗೌಡ ಬಂದಿದ್ದಾಳೆ ಅಂದಿನಿಂದ ಕೂಡ ನಿರಂತರವಾಗಿ ಪರಪ್ಪನಗರ ಜೈಲಿಗೆ ಸೋಮವಾರ ಭೇಟಿಯಾಗಿ ಪವಿತ್ರ ಗೌಡಗೆ ಹಣ್ಣು ಮತ್ತೆ ಅವಳಿಗೆ ದಿನಬಳಕೆ ವಸ್ತುಗಳೇನಿದೆ ಅದನ್ನ ಕೊಟ್ಟು ಹೋಗೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಅವರ ತಾಯಿ ಶೋಭಾ ಇರ್ಬೋದು, ತಂದೆ ಪುಟ್ಟಣ್ಣ ಹಾಗೂ ಮತ್ತೆ ಇನ್ನಿಬ್ರು ಅಂತಂದ್ರೆ ಅವರ ಮನೆಯವರು ಏನು ಭೇಟಿಗೆ ಬಂದು ಈಗಾಗಲೇ ಜೈಲಿನ ಒಳಗಡೆ ಹೋಗಿದ್ದಾರೆ. ಬೇಲ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಪವಿತ್ರ ಜೈಲು ಸೇರಿ 28 ದಿನಕ್ಕೂ ಹೆಚ್ಚು ದಿನ ಆಗಿದೆ. ಈಗಾಗಲೇ ಜೈಲಿನ ಒಳಗಡೆ ಮಹಿಳಾ ಬ್ಯಾರಕ್ ನಲ್ಲಿ ಇರುವಂತ ಪವಿತ್ರ ಗೌಡ ಏನಿದ್ದಾಳೆ, ಇವಳು ಒಂದಷ್ಟು ವಕೀಲರನ್ನ ಚೇಂಜ್ ಮಾಡಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೆ ಒಂದಷ್ಟು ಮುಂದಾಗ್ಬೇಕನ್ನೋ ಮಾಹಿತಿ ಕೂಡ ಲಭ್ಯ ಆಗಿದ್ದು. ಇದ್ರ ಜೊತೆಗೆ ನವೀನ್ ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡೋಣ. ಪವಿತ್ರ ಸ್ನೇಹಿತೆಗೆ ರೇಣುಕಸ್ವಾಮಿ ಹತ್ಯೆ ಕೇಸ್ನ ಉರುಳು. ಪವಿತ್ರ ಗೌಡ ಆಪ್ತೆ ಸಮತಾಗೆ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇದುವರೆಗೆ 2 ಬಾರಿ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಎಸಿಪಿ ಮುಂದೆ ಹೇಳಿಕೆಯನ್ನ ಪವಿತ್ರ ಗೌಡ ಆಪ್ತೆ ಸಮತಾ ಈಗಾಗಲೇ ದಾಖಲಿಸಿಯಾಗಿದೆ. ಆರೋಪಿ ಧನ್ರಾಜ್ಗೆ ಹಣ ನೀಡಿರೋ ಬಗ್ಗೆ ಸಮತಾ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿದ್ದಾರೆ. ಧನ್ರಾಜ್ ಮೊದಲಿನಿಂದಲೂ ಕೂಡ ನನಗೆ ಪರಿಚಯ ಇದ್ದ, ಆಗಾಗ ಹಣ ಬೇಕು ಅಂದ್ರೆ ಕಾಲ್ ಮಾಡಿ ಕೇಳ್ತಾ ಇದ್ದ. ಆದ್ರೆ ರೇಣುಕಸ್ವಾಮಿ ಕೊಲೆ ಬಗ್ಗೆ ನನ್ನ ಬಳಿ ಏನು ಹೇಳಿರಲಿಲ್ಲ. ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಈ ರೀತಿ ಸಮತಾ ಹೇಳಿಕೆಯನ್ನ ನೀಡಿದಾರಂತೆ. ಸಮತಾ ಜೈಲಿಗೆ ಬಂದು ಭೇಟಿಯಾಗಿದ್ದೇ ಈಗ ಮುಳುವಾಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನನ್ನ ಕೊಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ನವೀನ್, ಮತ್ತೊಂದ್ ಕಡೆ ನಾಗರಾಜ್. ಈಗ ಸಮತಾಗೆ ನಿರಂತರ ವಿಚಾರಣೆ ಒಳಪಡಿಸುವಂತ ಕೆಲಸ ಆಗ್ತಾ ಇದೆ. ಅದು ಗೌಪ್ಯ ಸ್ಥಳದಲ್ಲಿ ಮಾಧ್ಯಮದವರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನೀವು ವಿಚಾರಣೆಯನ್ನ ನಡೆಸಿ ಅಂತ ಪವಿತ್ರ ಗೌಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ. ಅವರ ರಿಕ್ವೆಸ್ಟ್ ಪ್ರಕಾರ ಇವರು ಗೌಪ್ಯ ಸ್ಥಳದಲ್ಲಿ ವಿಚಾರಣೆಯ ಫಲಿತಾಂಶ ಏನು, ಮತ್ತೆ ಈ ಪ್ರಕರಣಕ್ಕೆ ಯಾವ ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ ಇದರಿಂದ? ಶ್ರೀಪಾದ್ ಪಾಟೀಲ್, ಏನು ಈ ಒಂದು ಪ್ರಕರಣದಲ್ಲಿ ಮೃತ ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ನೀಡಲಿಕ್ಕೆ ಒಂದು ಎಲೆಕ್ಟ್ರಿಕ್ ಮಷೀನ್ ಅನ್ನ ಖರೀದಿ ಮಾಡಿದ್ರು. ಅದಕ್ಕೆ ಏನು ಪವಿತ್ರ ಗೌಡ ಸ್ನೇಹಿತೆ ಸಮತಾ ನೀಡಿದಂಥ ಹಣದಲ್ಲೇ ಏನೇನು ಆರೋಪಿಯಾಗಿರ್ತಕ್ಕಂಥ ಧನ್ರಾಜ್ ಆ ಮಷೀನ್ ಅನ್ನು ತಂದಿದ್ದ ಒಂದು ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಸಮತಾ ಹೇಳಿಕೆ ಬಹಳ ಮುಖ್ಯವಾಗಿತ್ತು. ಜೊತೆಗೆ ಏನು ಆಕೆಯಿಂದ ಪಡೆದ ಹಣದಲ್ಲೇ ಈ ಒಂದು ಮಷೀನ್ ಅನ್ನು ಖರೀದಿ ಮಾಡಿದ್ದ ಅಂತೇಳಿ ನಿರೂಪಣೆಯಾಗಬೇಕಾದ್ರೆ ನ್ಯಾಯಾಲಯದಲ್ಲಿ ಪೊಲೀಸರು ಅದಕ್ಕೆ ಸಂಬಂಧಿಸಿದವರ ಹೇಳಿಕೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿಯನ್ನು ಕಲೆ ಆಗಬೇಕಾಗಿತ್ತು. ಈ ಭಾಗವಾಗಿ ಸಮತಾ ಅವರನ್ನು 2 ಬಾರಿ ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗಿರ್ತಕ್ಕಂಥ ಅಂಶ ಏನಂದರೆ, ಏನು ಧನ್ರಾಜ್ ಮೊದಲಿನಿಂದಲೂ ಪರಿಚಯ ಇದ್ದ, ಆಗಾಗ ಹಣ ಕೇಳಿದರೆ ನಾನು ಆತನಿಗೆ 1,000 ಅಥವಾ 2,000 3,000 ಆಗ್ತಾ ಇದ್ದೆ, ಅಕೌಂಟ್ಗೆ ಆಗ್ತಾ ಇದ್ದೆ. ಅದೇ ರೀತಿಯಾಗಿ ಅವತ್ತು ಸಹ 3,000 ಹಣವನ್ನು ತುರ್ತಾಗಿ ಬೇಕು ಅಂತೇಳಿ ಕೇಳಿದ. ಈ ಹಿನ್ನೆಲೆಯಲ್ಲಿ ಕೊಟ್ಟಿದ್ದೇನೆ ವಿನಃ ಅದನ್ನು ಬಿಟ್ಟರೆ ನನಗೆ ರೇಣುಕಾ ಸ್ವಾಮಿ ಕೊಲೆಗೂ ನನಗೂ ಯಾವುದೇ ಮಾಹಿತಿಗಳು ಗೊತ್ತಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಪೊಲೀಸರ ಮುಂದೆ ಸಮತಾ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಹಣದ ಮೂಲವನ್ನು ತೋರಿಸಿರೋದ್ರಿಂದ ಇದು ಏನು ಆರೋಪಿಗಳು ಈ ಒಂದು ಹಣವನ್ನು ಬಳಸಿಕೊಂಡು ಆ ಒಂದು ಚಿತ್ರಹಿಂಸೆ ನೀಡಲಿಕ್ಕೆ ಎಲೆಕ್ಟ್ರಿಕ್ ಮಿಷಿನ್ ಅನ್ನು ತಂದಿದ್ರು ಅನ್ನೋದನ್ನ ಸುಲಭವಾಗಿ ರುಜುವಾತು ಮಾಡಬೇಕಾಗಿರ್ತಕ್ಕಂಥದ್ದು. ಇದರಿಂದ ಆರೋಪಿಗಳಿಗೆ ನ್ಯಾಯಾಲಯದಲ್ಲಿ ಸಾಕಷ್ಟು ಹಿನ್ನಡೆ ಆಗುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್. ಹಾಗೆ ನವೀನ್, ನಿಮಗೂ ಕೂಡ ಧನ್ಯವಾದ.